ಇನ್ನು ಸಿಲಿಕಾನ್ ಸಿಟಿಯಲ್ಲೂ ಕೂಡ ಬೆಂಗಾಲ್ ಸೈಕ್ಲೋನ್ನ ಎಫೆಕ್ಟ್ ತಟ್ಟಿದೆ. ಬೆಂಗಳೂರಿನಲ್ಲಿ ತುಂತುರು ಮಳೆಗೆ ಪ್ರಯಾಣಿಕರು ಹೈರಾಣಾಗಿದ್ದಾರೆ. ಹೆಬ್ಬಾಳ ರಸ್ತೆಯಲ್ಲಿ ಗಂಟೆ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ. ಕಿಲೋಮೀಟರ್ ಗಟ್ಟಲೆ ಸರತಿ ಸಾಲಲ್ಲಿ ವಾಹನಗಳು ನಿಂತಿವೆ. ಕೆಲಸಕ್ಕೆ ಹೋಗ್ತಾ ಇರೋರಿಗೆ ಟ್ರಾಫಿಕ್ ಜಾಮ್ನ ಬಿಸಿ ತಟ್ಟಿದೆ. ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡು ಆಂಬ್ಯುಲೆನ್ಸ್ ಒಂದು ಪರದಾಡ್ತು. ಏರ್ಪೋರ್ಟ್ ರಸ್ತೆಯುದ್ದಕ್ಕೂ ಟ್ರಾಫಿಕ್ನಲ್ಲಿ ಸವಾರರು ಪರದಾಡಿದ್ರು. ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ ನೀವು. ಕಿಲೋಮೀಟರ್ ಗಟ್ಟಲೆ ಇದೇ ರೀತಿ ವಾಹನಗಳು ನಿಂತಿತ್ತು. ತುಂತುರು ಮಳೆಗೆ ಪ್ರಯಾಣಿಕರು ಹೈರಾಣಾಗಿದ್ರು. ಭಾರಿ ಟ್ರಾಫಿಕ್ ಜಾಮ್ ಹೆಬ್ಬಾಳದಲ್ಲಿ. ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಸಿಲಿಕಾನ್ ಸಿಟಿ ಬೆಂಗಳೂರಿಗೂ ಕೂಡ ತಟ್ಟಿದ್ದು. ಬೆಂಗಳೂರಿನಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಉಂಟಾಗಿರುವಂಥದ್ದು. ಸದ್ಯಕ್ಕೆ ನಾನು ಹೆಬ್ಬಾಳ ಫ್ಲೈಓವರ್ನ ಬಳಿಯಲ್ಲಿರುವಂತಹ ರಸ್ತೆಯಲ್ಲಿದ್ದೇನೆ. ಗಮನಿಸ್ತಾ ಇದ್ದೀರಾ, ಇದು ಸಂಪೂರ್ಣವಾಗಿ ಬೆಂಗಳೂರು ಸಿಟಿಯ ಕಡೆಗೆ ಹೊರಟಿರುವಂಥ ವಾಹನಗಳು. ಮೆಜೆಸ್ಟಿಕ್, KR ಮಾರ್ಕೆಟು, ತುಮಕೂರು ರೋಡಿಗೆ ಕನೆಕ್ಟ್ ಆಗ್ತಾ ಇರುವಂಥದ್ದು, ಜೊತೆಗೆ ಬೆಂಗಳೂರು ಸಿಟಿ ಕಡೆ ಹೋಗ್ತಾ ಇರುವಂಥ ವಾಹನಗಳು ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಸಂಪೂರ್ಣವಾಗಿ ಬೆಳಗಿನಿಂದಲೂ ಕೂಡ ಜಿಟಿ ಮಳೆ ಸುರಿತಾ ಇರುವಂಥದ್ದು. ಬೆಂಗಳೂರಿನಲ್ಲಿ ಫೆಂಗಲ್ ಚಂಡಮಾರುತದ ಎಫೆಕ್ಟ್ನಿಂದಾಗಿ ಈ ಜಿಟಿ ಮಳೆಗೆ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗಿರುವ ಹಿನ್ನೆಲೆಯಲ್ಲಿ ವಾಹನ ಸವಾರರು ಪರದಾಡ್ತಾ ಇರುವಂಥ ದೃಶ್ಯಗಳು ಎಲ್ಲೆಡೆ ಕಂಡು ಬರ್ತಾ ಇರುವಂಥದ್ದು. ಸಾಕಷ್ಟು ಜನ ಆಫೀಸಿಗೆ ಹೊರಡುವಂಥವ್ರು ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಈ ಥರದ ಸ್ಲೋ ಮೂವಿಂಗ್ ಟ್ರಾಫಿಕ್ ಇರೋದ್ರಿಂದಾಗಿ ಸರಿಯಾದ ಸಮಯಗಳಲ್ಲಿ ತಮಗೆ ತಲುಪಬೇಕಾದಂಥ ಜಾಗಕ್ಕೆ ತಲುಪೋದಕ್ಕೆ ಅಸಾಧ್ಯವಾಗ್ತದೆ ಅನ್ನುವಂಥ ಮಾತುಗಳನ್ನು ಕೂಡ ವಾಹನ ಸವಾರರು ಹೇಳ್ತಾ ಇರುವಂಥದ್ದು. ಇದು ಜಿಟಿ ಮಳೆಯ ಎಫೆಕ್ಟ್ನಿಂದಾಗಿ ಟ್ರಾಫಿಕ್ ಜಾಮ್ ಉಂಟಾಗಿರುವಂಥದ್ದು. ನೋಡ್ತಾ ಇದ್ದೀರಾ, ಸಂಪೂರ್ಣವಾಗಿ ಏರ್ಪೋರ್ಟ್ ರಸ್ತೆ, ಹೆಬ್ಬಾಳ ರಸ್ತೆ ಎಲ್ಲ ಭಾಗಗಳಿಂದಲೂ ಕೂಡ ಕನೆಕ್ಟ್ ಆಗುವಂಥ ಗೊರಗುಂಟೆಪಾಳ್ಯದಿಂದಲೂ ಕೂಡ ಈ ರಸ್ತೆ ಕನೆಕ್ಟ್ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಈ ರಸ್ತೆಯ ಸಂಪೂರ್ಣವಾದಂಥ ಎರಡೂ ಇಕ್ಕೆಲಗಳಲ್ಲೂ ಕೂಡ ವಾಹನಗಳು ನಿಂತಿರುವಂಥದ್ದನ್ನು ನೋಡ್ತಾ ಇದ್ದೀರಾ. ಇದು ಜೊತೆಗೆ ಬಸ್ ಸ್ಟ್ಯಾಂಡ್ನಲ್ಲಿ ಗಮನಿಸಿದ್ರು ಕೂಡ ಸಾಕಷ್ಟು ಜನ ಮಳೆ ಎಫೆಕ್ಟ್ನಿಂದಾಗಿ ಬಸ್ಸನ್ನು ಕ್ಯಾಚ್ ಮಾಡೋದಕ್ಕೂ ಕೂಡ ಪರದಾಡ್ತಾ ಇರುವಂಥ ದೃಶ್ಯಗಳು ಕಂಡು ಬರ್ತಾ ಇರುವಂಥದ್ದು. ಸಾಕಷ್ಟು ಜನ ಬಸ್ ಸ್ಟ್ಯಾಂಡ್ನಲ್ಲೂ ಕೂಡ ನಿಂತಿರುವುದನ್ನು ನೋಡ್ತಾ ಇದ್ದೀರಾ. ಜೊತೆಗೆ ಇಲ್ಲಿ ಈ ಭಾಗದಲ್ಲೂ ಕೂಡ ದ್ವಿಚಕ್ರ ವಾಹನ ಸವಾರರು, ಜೊತೆಗೆ ತಮ್ಮ ಆಫೀಸ್ಗಳಿಗೆ ಹೊರಡುವಂಥವರು ಎಲ್ಲರೂ ಕೂಡ ಈ ಟ್ರಾಫಿಕ್ ಜಾಮ್ನಿಂದ ಕೆಲವೊಂದಿಷ್ಟು ಜನ ನಡ್ಕೊಂಡು ಹೋಗ್ತಿರುವಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಸಿಲಿಕಾನ್ ಸಿಟಿ ಬೆಂಗಳೂರಿಗೂ ಕೂಡ ತಟ್ಟಿದೆ ಅಂತ ಹೇಳ್ಬೋದು. ಇದು ಸದ್ಯಕ್ಕೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಫೆಂಗಲ್ ಚಂಡಮಾರುತದ ಎಫೆಕ್ಟಿಂದಾಗಿ ಉಂಟಾಗಿರುವಂಥ ಟ್ರಾಫಿಕ್ ಜಾಮ್ನ ಪರಿಣಾಮ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಇವತ್ತು ಸದ್ಯಕ್ಕೆ ಈ ಸ್ಥಿತಿಯಲ್ಲಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಸ್ವಸ್ತಿಕ್ ಕನ್ಯಾಡ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.